ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮ ಪೂಜ್ಯ ಗುರುದೇವರ 119ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಬೆಳಗಾಮರವರೆಗೆ, ಇಲ್ಲಿಂದ ಬೀದರವರೆಗೆ, ನೀವೆಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಲಿನಲ್ಲಿ ಸಿಲ್ಲುವಂತಹ ಮಠ ನಮ್ಮ ಸಿದ್ಧಗಂಗಾ ಶ್ರೀಮಠ. ಅದರಲ್ಲಿ ಎತ್ತರವಾದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ನಮ್ಮ ಪರಮ ಪೂಜ್ಯರು ಸುದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಅವರು. 111 ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಂತಹದ್ದು. ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿ ಇಟ್ಟಂತಹ ಅವರು. ಬಹುಶಃ ನಾಡಿನ ಉದ್ದಗಲದಲ್ಲಿ ಇಷ್ಟು ಅಗಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿದಂಥ ಉದಾಹರಣೆಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಹಾಗೆ ನಮ್ಮ ಪರಮ ಪೂಜ್ಯರು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರು. ಅವರ ಆಚಾರ ವಿಚಾರ, ಅವರ ನಡೆನುಡಿ, ಅವರ ಪದ್ಧತಿ ಇವತ್ತಿಗೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಸ್ಮಯ ಹಾಗೂ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ದಾರಿಯಲ್ಲಿ ನಡೆಯುವಂತಹದ್ದು ಅತ್ಯಂತ ಕಠಿಣವಾಗಿರುವಂತಹ ಒಂದು ದಾರಿಯನ್ನು ಪೂಜ್ಯರು ಸವಿಸಿರುವಂತಹ ಅವರು. ಅವರ ಬದುಕಿನಲ್ಲಿ 2 ಮುಖ್ಯವಾದಂತಹ ಘಟನೆಗಳು. ಒಂದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾರಿಗೆ? ಗ್ರಾಮಾಂತರ ಮಕ್ಕಳ ಶಿಕ್ಷಣಿಗೆ ಉತ್ತಮ ಶಿಕ್ಷಣ ಕೊಡಬೇಕು. ಆದರೆ ಜೊತೆಯಲ್ಲಿ ಆ ಗ್ರಾಮಾಂತರ ಮಕ್ಕಳಲ್ಲಿ ಗ್ರಾಮಾಂತರ ಶಾಲೆಗಳನ್ನು ತೆರೆಯಬೇಕು. ಆ ಮೂಲಕ ಗ್ರಾಮಾಂತರದಲ್ಲಿರುವ ಹೆಣ್ಣು ಮಕ್ಕಳಿಗೆ 10ನೇ ತರಗತಿ ಶಿಕ್ಷಣ ಆಗಬೇಕು ಅನ್ನುವಂತಹ ಬಹುದೊಡ್ಡ ಆಸೆಯನ್ನು ನಮ್ಮ ಪರಮ ಪೂಜ್ಯರು ಇಟ್ಕೊಂಡಂತಹ ಅವರು. ಸ್ವತಂತ್ರ ಪೂರ್ವದಿಂದ ಅವರ ಗುರುಗಳಾಗಿದ್ದಂತಹ ಉದ್ದಾನ ಶ್ರೀಗಳವರು ಏನು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ, ಜಾತ್ಯಾತೀತವಾಗಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಿರುವಂತಹದ್ದು ಈ ನಾಡಿನ ಭಾಗ್ಯ ಅನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಮಠಗಳು ಹೇಗೆ ನಡ್ಕೊಂಡು ಬಂತು ಅಂದರೆ, ಒಂದು ಮಾತನ್ನು ಚನ್ನಬಸವಣ್ಣರು ಹೇಳ್ತಾರೆ, ಕಾಮಿಸದಲ್ಲದೆ ಕೊಡದು ಕಾಮಧೇನು, ಕಲ್ಪಿಸದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸದಲ್ಲದೆ ಕೊಡನು, ಭಾವಿಸದೆ ಚಿಂತಿಸದೆ ಕಲ್ಪಿಸದೆ ಕೇಳದೆ ಕೊಡುವವನು ನಿಮ್ಮ ಶರಣರು ಕೊಡಲ ಚನ್ನ ಸಂಗಮ ದೇವ ಅನ್ನುವಾಗೆ ನಮ್ಮ ಮಠಗಳು ಹೇಗೆ ಕೊಡ್ತಾ ಇದ್ದಾವಪ್ಪ ಅಂದರೆ, ಈ ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು. ಅಂತಹ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯರ 119ನೆಯ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆದರಣೀಯವಾಗಿರುವಂತಹ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಅವರು. ನಿಜವಾಗಲೂ ಕೂಡ ನಾವು ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಅವರ ಬಗ್ಗೆ ನೀವೆಲ್ಲ ತಿಳ್ಕೋಬೇಕಾಗಿರುವಂತಹದ್ದು ಅಂದರೆ, ಒಂದು ಆದರ್ಶವಾದ ಸರಳವಾದ ರೀತಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಬುಡಕಟ್ಟಿನ ಸಮುದಾಯದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ಸಾಧನೆ ಅಂತಂದರೆ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರದು ಅನ್ನೋದನ್ನು ನಾವೆಂದೆಂದು ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. हम सभी के लिए बहुत ही गर्व और खुशी का बात है कि भारत देश की प्रथम नागरिक हमारे भव्य भारत की राष्ट्रपति आदरणीय श्रीमती द्रौपदी मुर्मू जी आज परम पूज्य डॉक्टर श्री श्री शिवकुमार महास्वामी जी की 119 जयंती और गुरुवंदना महोत्सव में पधारे हैं. यह बहुत ही गर्व और हर्ष की बात है. माननीय महोदय श्रीमती द्रौपदी मुर्मू जी का जन्म उड़ीसा राज्य के एक छोटे से गांव में एक आदिवासी परिवार में हुआ. उन्होंने बीए की उपाधि प्राप्त की और अपनी सेवा की शुरुआत एक शिक्षकी का रूप में की है. उसके बाद वह राजनीति में आई और मंत्री, राज्यपाल तथा हमारे देश के 15वें राष्ट्रपति और भारत की दूसरी महिला राष्ट्रपति के रूप में प्रस्तुत देश की सेवा कर रहे हैं. यह उनकी मेहनत, ईमानदारी, देशभक्ति और संकल्प का प्रतिबिंब है. एक पिछड़े जनजाति से आने वाली भारत की पहली राष्ट्रपति के रूप में तथा देश के कम उम्र के राष्ट्रपति के रूप में इन्होंने इतिहास रचा है. परम पूज्य हमारा गुरु जी का 119वीं जयंती उत्सव में पहली बार
पधारना यह स्वामी जी के प्रति उनके भक्ति, बच्चों के प्रति उनका प्यार और श्री सिद्धगंगा मठ के प्रति सम्मान को दर्शाता है। श्री मठ और बच्चों के प्रति यह प्रेम और विश्वास ऐसा ही बना रहे। हम भगवान से प्रार्थना करता है और गुरु जी की प्रार्थना करता है कृपा से, और गुरु जी की कृपा से उनके हमेशा आप पर रहे हैं। इनके साथ इस महोत्सव में कर्नाटक सरकार के आदरणीय राज्यपाल श्री थावरचंद गहलोत जी भी गौरव अतिथि के रूप में यहाँ पधारे हैं। श्री मठ के प्रति इनके श्रद्धा और भक्ति अपार है। आप पर भी भगवान और पूज्य स्वामी जी का कृपा बने रहा है। ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಬಹುಶಃ ಕೇಂದ್ರ ಮಂತ್ರಿಗಳಾಗಿ ನೀವೆಲ್ಲರೂ ಕೂಡ ಒಂದು ಗಮನಿಸಿರಬೇಕು, ಅವರ ಇಲಾಖೆಯಿಂದ ಸಂಬಂಧಪಟ್ಟಂತಹ ಒಂದು ಇವತ್ತು ನವೀಕರಿಸಬೇಕಾದ ಇಂಧನ ಮತ್ತಿತರ ವಿಚಾರಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಹೈಡ್ರೋಜನ್ ಕಾರನ್ನು ತಾವೇ ಓಡಿಸ್ಕೊಂಡು ಹೋಗುವ ಮೂಲಕ ಅದನ್ನು ಆದರ್ಶವನ್ನು ತುಂಬಿ ಇವತ್ತು ಮುಂದಿನ ದಿವಸಗಳಲ್ಲಿ ಅಂತಹ ಒಂದು ರೀತಿಯ ಬದಲಾವಣೆಯನ್ನು ತರುವಂತಹ ಕಾರ್ಯವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರುವಂಥ ಅತ್ಯಂತ ಸಂತೋಷ. ಕೇಂದ್ರ ರಾಜ್ಯ ಸಚಿವರಾಗಿರುವಂಥ ವಿ ಸೋಮಣ್ಣನವರು ಬಹುಶಃ ರಾಷ್ಟ್ರಪತಿಗಳಲ್ಲಿ ಬರಬೇಕಾದ್ರೆ ಅವರ ಮೂಲಕವೇ ಇದು ಕಾರಣ ಆಗಿರುವಂತಹದ್ದು. ಅವರು ಮಂತ್ರಿಗಳಾದ ಮೇಲೆ ನಮ್ಮ ತುಮಕೂರು ಜಿಲ್ಲೆಯ ರೈಲ್ವೆ ಕಾಮಗಾರಿಗಳು ಅತ್ಯಂತ ಚುರುಕಾಗಿ ವೇಗವನ್ನು ಪಡೆದು ಕಾರ್ಯಕ್ರಮದಲ್ಲಿ ಅವೆಲ್ಲವೂ ಕೂಡ ಬೇಗ ಅವು ನಡೀತಾ ಇರುವಂತಹದ್ದು ಕೂಡ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದ ಜಿ ಪರಮೇಶ್ವರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರಲೇಬೇಕಾಗಿರುವಂತಹ ಅವರು. ಬಹುಶಃ ಸಿದ್ಧಾರ್ಥ ಬೇರೆ ಅಲ್ಲ, ಸಿದ್ಧಗಂಗಾ ಬೇರೆ ಅಲ್ಲ. ಆ ಭಾವನೆಯೊಂದಿಗೆ ನಾವು ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿ ಎರಡು ಖಂಡಗಳಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. ಅದು ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಸಂತೋಷ ಪಡುವಂತಹ ಸಂಗತಿ. ಅದೇ ರೀತಿಯಲ್ಲಿ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ರವರು ಬಹುಶಃ ಅನೇಕ ದೇಶಗಳನ್ನು ಸುತ್ತಿ ನಮ್ಮ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಕೈಗಾರಿಕೆಗಳನ್ನು ತೆರೀಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಇರುವಂತಹ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹುಶಃ ನಾವೆಲ್ಲ ಹೆಮ್ಮೆ ಪಡಬೇಕು. ನಾನು ಕೊನೆಯ ಕ್ಷಣದಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದೆ ಅವರಿಗೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿರುವ ಏಕೈಕ ಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಇರುವಂತಹ ಅವರು. ರಾಷ್ಟ್ರಪತಿಗಳು ಮಹಿಳೆ ಆಗಿರೋದ್ರಿಂದ ಅವರ ಈ ಕಾರ್ಯಕ್ರಮಕ್ಕೆ ಬಂದರೆ ಶೋಭೆ ಇರ್ತದೆ ಎನ್ನುವಂತಹ ಮಾತಿನಿಂದ ಕೇಳಿದಾಗ ರಾಷ್ಟ್ರಪತಿಗಳ ಒಂದು ಆದೇಶವೂ ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾಗಿ ಅಂಗವಿಕಲರ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ತುಂಬ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವಂತಹ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಸಂಗತಿ. ಈ ಕಾರ್ಯಕ್ರಮದಲ್ಲಿ ಮತ್ತಿತರ ರಾಜಣ್ಣವರು ಬರಬೇಕಾಗಿತ್ತು, ಜಯಚಂದ್ರ ಬರಬೇಕಾಗಿತ್ತು, ನಮ್ಮ ಶಾಸಕರ ವೇದಿಕೆ ಮೇಲೆ ಇಬ್ಬರು ಇರಬೇಕಾಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತೂರಿನ ಜಗದ್ರು ಶಿವರಾಜ ದೇಶಿಕೇನ ಮಹಾಸ್ವಾಮಿಗಳು ಆಗಮಿಸಬೇಕಾಗಿತ್ತು. ಅದೇ ಕಾರಣ ನಿಮಿತ್ತವಾಗಿ ಪೂಜ್ಯರ 12:30 1 ಗಂಟೆಗೆ ಆಗಮಿಸುವಂತಹವರಿದ್ದಾರೆ. ಅವರೆಲ್ಲರೂ ಕೂಡ ಬರಬೇಕಾಗಿತ್ತು, ಅನಿವಾರ್ಯ. ಅವ್ರು ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಮಾತನ್ನು ಹೇಳ್ತಾ, ನಮ್ಮ APJ ಅಬ್ದುಲ್ ಕಲಾಂರವರು ನಮ್ಮ ಮಠಕ್ಕೆ ಬಂದಾಗ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಶ್ರೀ ಶಿವಕುಮಾರ ಸ್ವಾಮೀಜಿ ಇಸ್ ದ ಸೇಕ್ರೆಡ್ ಸೇಜ್. He is mere inspiring to meet the Holy Swamiji. On his birthday, it is beautiful day for the nation. The birthday of Swamiji radiates hope and peace to the nation ಅನ್ನುವಂತಹ ಮಾತನ್ನು APJ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಮಾತು. ಇವತ್ತು ಪರಮ ಪೂಜ್ಯರ ಆಶೀರ್ವಾದದಿಂದ ಅಂತಹ ಒಂದು ವಾತಾವರಣ ಎಲ್ಲ ಕಡೆ ಉಂಟಾಗಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಎರಡು ಮಾತುಗಳನ್ನು ವಿರಾಮ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.